ಅವರು ನಟನೆ ಅವ್ರ ಸಿನಿಮಾಗಳನ್ನು ನೋಡುವಾಗ ನಿಮಗೆ ಪ್ರೇಕ್ಷಕನಾಗಿ ಅಥವಾ ತಂದೆಯಾಗಿ ಆಗುವಂಥ ಅನುಭವ? ಅವಳಿಗೆ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಪಾತ್ರಗಳು ಕೊಡಬೇಕು. ಯಾಕೆಂದರೆ ಹೆಣ್ಮಕ್ಳಿಗೆ ಏನಾಗುತ್ತೆ, ಒಂದು ಮದುವೆ ಆದಮೇಲೆ ತಕ್ಷಣವೇ ಮಾರ್ಕೆಟು ಬಿದ್ದು ಹೋಗುತ್ತೆ. ಅದು ಸಹಜ, ಅದು ಲೋಕಾರೂಢಿ. ಅದೇನು ಕೂಡ ಸಿನಿಮಾದ ಭಾಷೆಯಲ್ಲಿ ಹೇಳಬೇಕಾದ್ರೆ ಸಿನಿಮಾ ನೋಡೋ ಪ್ರತಿ ಪ್ರೇಕ್ಷಕನಿಗೂ ನಾಯಕಿ ನನ್ನ ನಾಯಕಿ ಅಂತಲೇ ನೋಡ್ತಾ ಇರ್ತಾರೆ. ಅದು ಲೋಕ. ಅದೇ ಥರ ಹೀರೋಗಳು ನನ್ನ ಹೀರೋ ಅಂತ ನೋಡ್ತಾರೆ, ಆದರೆ ನಾಯಕಿ ಮಾತ್ರ ಯಾವುದೇ ರೀತಿ ಮದುವೆ ಆದಮೇಲೆ ಅವಕಾಶಗಳಿಲ್ಲ. ಅದು ಲೋಕಾರೂಢಿ, ಸಹಜ ಅದನ್ನು. ಆದರೆ ಈಗ ಕಾಲ ಬದಲಾವಣೆ ಆಗ್ತಾ ಇದೆ. ಎಲ್ಲರೂ ಅದನ್ನು ಪ್ರೊಫೆಷನ್ ಅಂತ ತಿಳ್ಕೊಂಡಿದ್ದಾರೆ. ಆ ಪ್ರೊಫೆಷನ್ ಪ್ರಕಾರ ಈಗೇನು ಇವಾಗಲೂ ಆ್ಯಕ್ಟ್ ಮಾಡ್ತಾ ಇದ್ದಾಳೆ. ಒಂದು ಜೈಲರ್ ಟ್ಯೂನಲ್ಲಿ ಮಾಡ್ತಾ ಇದ್ದಾಳೆ ಆಪೋಸಿಟ್ ರಜನಿಕಾಂತ್. ಆಮೇಲೆ ಸುರೇಶ್ ಗೋಪಿ ಅಂತ ಇದರಲ್ಲಿದ್ದಾರೆ. ಅದರಲ್ಲಿ ಒಂದು ಒಟ್ಟಕ್ಕೊಂಬನ್ ಅಂತಲೂ ಏನೋ ಅದು ಟೈಟ್ಲು. ಕನ್ನಡದಲ್ಲಿ ಕೋಮಲ್ ಕುಮಾರ್ ಜೊತೆ ಮಾಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿದೆ ಪಾತ್ರ. ಸ್ವಂತ ನಿರ್ಮಾಪಕಿ ಆಗಿದ್ದಾಳೆ. ಅವಳೇ ನಿರ್ಮಾಪಕಿ ಆಗಿದ್ದಾಳೆ. ಮುಂದೊಂದು ದಿನ ಅವಳದೇ ಡೈರೆಕ್ಷನ್ ಕೂಡ ಇರುತ್ತೆ. ಅವಳು ಅದಕ್ಕೆ ಕೂಡ ಪ್ರಯತ್ನ ಪಡ್ತಾ ಇರ್ತಾಳೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ಏನೋ ಮಾಡೇ ಮಾಡ್ತಾರೆ. ಇನ್ನೇನು ಮಾಡ್ತಾ ಇಲ್ವಾ? ಸರ್, ಬಣ್ಣದ ಬದುಕಿನಿಂದ ಕಳ್ಕೊಂಡಿದ್ದೇನು, ಪಡ್ಕೊಂಡಿದ್ದೇನು? ಬಣ್ಣದ ಬದುಕಿನಿಂದ ಏನೂ ಕಳ್ಕೊಂಡಿಲ್ಲ, ಎಲ್ಲ ಪಡ್ಕೊಂಡಿದ್ದೇ ಹೆಚ್ಚು. ಎಲ್ಲವನ್ನೂ ಭಗವಂತ ಕೇಳಿದಕ್ಕಿಂತ ಹೆಚ್ಚು ಕೊಟ್ಟಿದ್ದಾನೆ. ಯಾಕೆಂದರೆ 10 ರೂಪಾಯಿ ಬಾಡಿಗೆ ಕಟ್ಟಿ 10 ರೂಪಾಯಿ ಸ್ಕೂಲ್ ಕಟ್ಟೋಕ್ಕೆ ಅನುಕೂಲ ಇಲ್ಲದ ಸುಂದರ್ ರಾಜನ್ಗೆ ಇವತ್ತು ನನಗೆ ಮನೆ ಇದೆ, ಶ್ರೀಮತಿ ಇದ್ದಾಳೆ, ನನ್ನ ಮೊಮ್ಮಗ ಇದ್ದಾನೆ, ಎಲ್ಲ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಜಗತ್ತು ನಮ್ಮ ಕುಟುಂಬವನ್ನು ಇಷ್ಟಪಡ್ತಾ ಇದೆ. ಈ ಒಂದು ರೀತಿ ನಾನು ಸುಖವಾಗಿದ್ದೀನಿ, ಭಾಳ ಸುಖವಾಗಿದ್ದೀನಿ.